ಈ ರಾತ್ರಿ ಮಕ್ಕಳುವಾಗ ನಾನು ಬಾಂಡೆ ತಿಕ್ಕಿ ಮಕ್ಕೊಂಡಿರ್ತೀನಿ. ಕುಡಿಯೋಕೆ ಹುಡುಗರು ಬಿಸಿನೀರು ಇಟ್ಟೀನಿ. ರಾಗಿ ರೊಟ್ಟಿ ಸಂಜಿಗೆ ಹಪ್ಪಳಕ್ಕೆ ನೀರು ಇಟ್ಟೀನಿ. ಆಮೇಲೆ ಸ್ವಲ್ಪ ಶೇಂಗಾ ನೆನಿಟ್ಟೇನೆ. ತಿನ್ನೋಕೆ ಇದು ಆರೋಗ್ಯಕ್ಕೆ ಚಲೋ ಅಂತಂದು ಗೊತ್ತೈತೆ. ಅದು ಬಾಲ್ದಿಗೆ ಹಾಕ್ತಿದ್ದಿದ್ದೆ ಅಲ್ಲ. ಆಮೇಲೆ ಸ್ವಲ್ಪ ಗ್ರೀನ್ ಟೀ ಇಟ್ಟೇನೆ. ಇದು ಹಿಟ್ಟು ಜಗಟ್ ಹಾಕಿಟ್ಟೇನೆ ಸ್ವಲ್ಪ ಆರಾಗ ಗ್ರೀನ್ ಟೀಗೆ ಇಟ್ಟೇನೆ. ಆಮೇಲೆ ಇಲ್ಲೇ ಬದ್ನಿಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇದು ಬದ್ನಿಕಾಯಿ ಅಂದರೆ ಬದ್ನಿಕಾಯಿಗಿಂತ ಜಾಸ್ತಿ ಉಳ್ಳಾಗಡ್ಡಿ ಟೊಮೆಟೊ ಹಾಕ್ತೀನಿ. ಯಾಕಂದರೆ ನನ್ನ ಮಕ್ಕಳು ಬದ್ನಿಕಾಯಿ ಪೀಸ್ ತಿನ್ನೋಂಗಿಲ್ಲ. ಅದಕ್ಕೆ ಇದನ್ನು ಹೆಚ್ಚಿ ಪಟ ಪಟ ಒಗ್ಗರಣೆ ಕೊಡ್ತೀನಿ. ಉಳ್ಳಾಗಡ್ಡಿ ಟೊಮೆಟೊ ಇದು ಮಾಡ್ತೀನಿ. ಪೂರ ನೀರಿನ ಅಂಶ ಹೋಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತದೆ. ಆವಾಗ ಬದ್ನಿಕಾಯಿ ಇದು ಬದ್ನಿಕಾಯಿ ಹಚ್ಚಿದ್ದೀವಲ್ಲ ಇವನ್ನ ಹಾಕ್ತೀನಿ. ಆಮೇಲೆ ಇಲ್ಲಿ ಬದ್ನಿಕಾಯಿ ಇದು ಇರ್ತಾವೆ ತೊಗೊತಿದ್ದ ಕಡೆಗೆಲ್ಲ ಲಘು ಹಾಕ್ಬೇಕು. ಪಾರ್ಸಲ್ ಫ್ರೈಡ್ ಐತಿ. ಸೊ ನಾನು ಏನು ನಾಷ್ಟ ಮಾಡಲ್ಲ. ಜಸ್ಟ್ ಗ್ರೀನ್ ಟೀ ಬಿಸ್ಕೆಟ್ ತಿಂದು ಫ್ರೈಡ್ಗೆ ಹೋಗ್ತೀನಿ. ಆಮೇಲೆ ಮಸಾಲೆ ಎಲ್ಲ ತೆಗೆದಿಟ್ಕೊಂಡ್ರೆ ಆಮೇಲೆ ಮಸಾಲೆ ಅಂದರೆ ಕೊಬ್ಬರಿ ಮತ್ತು ಕಸಕಸಿ ಪುಡಿ ಮಾಡಿದ್ದೈತಿ. ಆಮೇಲೆ ಖಾರ ಪುಡಿ ಐತಿ, ಧನಿಯಾ ಪುಡಿ ಐತಿ, ಉಪ್ಪು ಹಾಕಿದೆ, ಸ್ವಲ್ಪ ಎಣ್ಣೆ ಹಾಕಿದೆ, ಸ್ವಲ್ಪ ಅರಿಶಿಣ ಪುಡಿ, ಧನಿಯಾ ಪುಡಿ, ಕೊಬ್ಬರಿದು ಒಂದು 2-3 ಟೀ ಸ್ಪೂನ್ ಅಷ್ಟೆ. ಅಂದರೆ ಗ್ರೇವಿ ಜೊತೆ ಬರ್ತೈತಿ. ಆಮೇಲೆ ಚಲೋ ಅನಿಸ್ತೈತಿ ತಿನ್ನೋದು. ಆಮೇಲೆ ಒಂದು 1 ಟೀ ಸ್ಪೂನ್ ಅಷ್ಟು ಖಾರ. ಸ್ವಲ್ಪ ಮೆಂತ್ಯ. ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಆಮೇಲೆ ಕೊಬ್ಬರಿ ಪುಡಿ ಕಸಕಸಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಬಿಡ್ತಾವೆ ನೋಡಿರಿ. ಈಗ ಎಷ್ಟೇನು ಎಣ್ಣೆ ಇಲ್ಲ ಕೆಳಗೆ ಇಡ್ತಾರೆ. ಬಟ್ ಅವು ಸ್ವಲ್ಪ ಇದಾದ್ಮೇಲೆ ತಾಗಿರ್ತಾವೆ. ಇದನ್ನಿಷ್ಟಿಟ್ಟು ಮುಚ್ಚಬೇಕು. ಸಾಂಬಾರು ನಾನು ರೊಟ್ಟಿದು ಹಿಟ್ಟು ಹಾಕ್ಕೊಂಡು ರೊಟ್ಟಿ ಮಾಡ್ತೀನಿ. ಇದೊಂದು ಸ್ವಲ್ಪ ಕೊಬ್ಬರಿ ಮತ್ತು ಪುಟಾಣಿ, ಉಪ್ಪು, ಆಮೇಲೆ ಕೊತ್ತಂಬರಿ ಹಾಕ್ತೀನಿ. ಕೊಬ್ಬರಿ ಚಟ್ನಿ ಮಾಡತ್ತೀನಿ ಪಾಟೊಳಗೆ. ಆಮೇಲೆ ಅದೇ ರೆಡಿ ಆಗೈತಿ. ನೋಡಿ ಹೇಳಿದ್ಮೇಲೆ ನಾನು ಎಕ್ಸ್ಟ್ರಾ ಎಣ್ಣೆ ಹಾಕಿಲ್ಲ, ಆದರೂ ಫುಲ್ ಎಣ್ಣೆ ಬಿಟ್ಟಿಲ್ಲ. ಈ ಥರ ನ್ಯಾಚುರಲ್ ಕೊಬ್ಬರಿಯಿಂದ ಎಳ್ಳಿಂದ ಇಂಥವುಗಳು ಎಣ್ಣೆ ತಿಂದರೆ ಏನೂ ಹಾರ್ಮ್ ಆಗಲ್ಲ ಬಾಡಿಗೆ. ಅದರಿಂದ ಒಳ್ಳೆ ಕೊಲೆಸ್ಟ್ರಾಲ್ ಇರ್ತೈತಿ. ಎಂಜಿನ್ಗೆ ಮಷಿನ್ಗೆಲ್ಲ ಸ್ವಲ್ಪ ಆಯಿಲ್ ಹೆಂಗೆ ಬೇಕಲ್ಲ ನಮ್ಮ ಬಾಡಿಗೂ ಬೇಕಾಗಿರ್ತೈತಿ. ಸೊ ನಾವು ಆ ಥರ ಇದ್ದಾಗ ಇಂಥ ನ್ಯಾಚುರಲ್ ಸೋರ್ಸಿಂದ ಗೋಡಂಬಿ, ಪಿಸ್ತಾ, ಶೇಂಗಾ, ಕೊಬ್ಬರಿ ಇದ್ರದ್ದಿಂದ ತೊಗೊಂಡ್ರೆ ಏನೂ ಹಾರ್ಮ್ ಆಗಲ್ಲ.
ಇನ್ನೊಂದು ಸ್ವಲ್ಪ ಮಿಕ್ಸರ್ ಹಾಕೊಂಡು ಬರ್ತೀನಿ. ಆಮೇಲೆ ಲಘು ಲಘು ರೊಟ್ಟಿ ಲಟ್ಟಿಸಿ ವಾಕಿಂಗ್ ಹೋಗಬೇಕು, ಸೈಕ್ಲಿಂಗ್ ಹೋಗಬೇಕು. ಇವತ್ತು ವೆದರ್ ಚಲೋ ಐತೆ ಅಂತಂದು ನಾನು ಆರಾಮಾಗಿ ಮಾಡತ್ತೇನೆ. ಬಿಸಿಲಿದ್ರೆ ಮೊದಲು ಅದನ್ನ ಮುಗಿಸ್ಕೊಂಡ್ಬರ್ತೇನೆ, ಯಾಕಂದ್ರೆ ಬಿಸಿಲವ್ರು ಹೋಗೋಕ್ಕಾಗಲ್ಲ. ಸ್ವಲ್ಪ ಮಳೆ ಐತಿಲ್ಲೇ ಸಣ್ಣಗೆ. ಗ್ರೀನ್ ಟೀ ಆಯಿತು, ಮತ್ತು ಇದು ಚಟ್ನಿ ಮುಗಿಸ್ಕೊಂಡ್ ಬಂದೀನಿ. ಆಮೇಲೆ ಪಲ್ಯ ಆಗೈತಿ. ಪಟ ಇದು ಹಿಟ್ಟನ್ನು ಎಲ್ಲ ನಾನು ರೆಡಿ ಇಟ್ಕೊಂಡಿನಿ. ರಾಗಿ ಹಿಟ್ಟು ಚಲೋ ತಂಗಿ ಒಂದು ಲಟ್ಟಿಸಿ ಆ್ಯಕ್ಚುಲಿ ಚಪಾತಿ ಮತ್ತು ಜೋಳದ ರೊಟ್ಟಿಗಿಂತ ಇವು ರಾಗಿ ರೊಟ್ಟಿ ಇಟ್ಕೊಂಡ್ಬಂದವು. ಯಾಕಂದ್ರೆ ಇದ್ರೊಳಗೆ ಮಡ್ಚೋದು ಇರೋಂಗಿಲ್ಲ, ಮತ್ತು ಕೈಲಿ ಬಡಿದ್ರೆ ಭಾಳ ಟೈಮ್ ತೊಗೊತದೆ ಪಟಾಟ ಲಟ್ಸೋದಲ್ಲ. ಸೊ ಲಟ್ಸಿದ್ರೆ ಲಘು ಆಗ್ತಾವೆ, ಆಮೇಲೆ ಆರೋಗ್ಯಕ್ಕೆ ಭಾಳ ಚಲೋ. ನಮಗೆ ಮುದ್ದೆ ತಿಂದಷ್ಟು ರೂಢಿ ಇರೋಂಗಿಲ್ಲ, ಮುದ್ದೆ ಅಷ್ಟು ತಿನ್ನೋಕ್ಕಾಗಲ್ಲ. ಈ ಥರ ರೊಟ್ಟಿ ಮಾಡಿದ್ರೆ ನಾರ್ಮಲ್ ಎಲ್ಲ ಒಳಗೂ ಸೂಟ್ ಆಗ್ತೈತೆ. ನಾರ್ಮಲ್ ಚಪಾತಿ ರೊಟ್ಟಿ ಹೋಗಿ ಅಂತೈತೆ. ಇವಾಗ ನಾನ್ ವೆಜ್ ಹೋಗಿ ಚಲೋ ಅನ್ನಿಸ್ತೈತೆ. ಆಮೇಲೆ ಪ್ರತಿ ಒಳ್ಳೆನೂ ತೊಗೋತೇವಲ್ಲ ಕೈ ಒಳಗೆ, ಮತ್ತೊಂದು ಸ್ವಲ್ಪ ನೀರು ಹಾಕಿ ಮೆಚ್ಕೋಬೇಕು. ಅಂದರೆ ಚಲೋ ಇದಾಗ್ತವೆ, ತಿಳು ಆಗ್ತಾವೆ, ಹರಂಗಿಲ್ಲ, ಉಬ್ತಾವೆ, ಸಾಫ್ಟ್ ಆಗ್ತವೆ. ರೊಟ್ಟಿ ಆಮೇಲೆ ಪಲ್ಯ ಮಾಡಿದ್ರೆ ಇದು ಇದ್ರೊಳಗೆ ಸುಳ್ಳು ಸಿಕ್ಕಿಟ್ಟು ಬಿಡ್ತಾನೆ. ಹಸ್ಬೆಂಡ್ಗಷ್ಟು ಸಪ್ರೇಟಾಗಿರ್ತಾನೆ. ಇವ್ರ ಮಕ್ಕಳಿಗೆ ಒಳಗೆ ಹಾಕಿ ಸುಳಿಸುತ್ತೇನೆ. ಇದು ಪಟ್ಟಿ ಹಂಚಿಟ್ಟೇನೆ.